ಇದೆ ನಾಷ್ಟ ಅದಕ್ಕೆ ಎಷ್ಟು ತೋತಿ? ಇಡ್ಲಿಗೆ 5 ರೂಪಾಯಿ ತೊಗೋತಾರ್ರಿ, ಶಿರಾ ಉಪ್ಪಿಟ್ಟು ಇಡ್ಲಿ ಸೇರಿ 10 ರೂಪಾಯಿ ತೊಗೋತಾರ್ರಿ. ಮುಂಜಾನೆನೂ 10 ರೂಪಾಯಿ ತೋತಿ? ಹಾಂ ರೀ. ಯಾಕ್ರಮ್ಮ? ಮಾಲಕರು ಅಷ್ಟೇ ಹೇಳ್ಯಾರ. ಅಂದ್ರೆ ಅವ್ರು 20 ಅಂತ ಹೇಳ್ಯಾರ, ಅದು 10 ಅಂತ ಹೇಳ್ಯಾರ. ನಾಷ್ಟ ಮಧ್ಯಾಹ್ನದ ಊಟ ಎಷ್ಟು ತೋತಿ? 20 ರೂಪಾಯಿ ರೀ. 20 ರೂಪಾಯಿ. ಇಲ್ಲಿ ಬೋರ್ಡ್ ಮೇಲೆ ಹತ್ತೈತ್ರಿ, ನೀವು 20 ತೋತಿ. ಮಾಲಕರು 20 ತಗೋರತ್ ಹೇಳ್ಯಾರ. ಮಾಲಕರು ಅಂದಾರ? ಹಾಂ. ಒಂದು ವಾರ ಆಯಿತು. ಮತ್ತು ಇದಕ್ಕಿಂತ ಮೊದಲು ನಾವು ಇಲ್ಲಿ ಎಷ್ಟು ಸಲ ನೋಡಿ 4 ತಿಂಗಳ ಹಿಂದಿಂದ ಸರ್ ನೀವು ಹೊಸ ಬದಿ ಅಂತ ಹೇಳ್ತಿ ಈ ಕಡೆ ಅದು ಮತ್ತು ಇಲ್ಲೇ ಎಷ್ಟು ಸಲ ನೋಡಿಲ್ಲ ನಾನು ಇಲ್ಲಿ 1 ವಾರದಿಂದ ಅಷ್ಟೇ ಹಾಂ 1 ವಾರದಿಂದ ಅಷ್ಟೇ ಬರತ್ತೀನಿ ಇಲ್ಲಿ ಹಾಂ ಗುಂಡಗಳು ಇದ್ದಾಗ ನಾವು ಅವ್ರು ಯಾವಾಗಿನ ಕೆಲಸ ಮಾಡ್ತಾರಮ್ಮ ಇಲ್ಲಿ ಎಷ್ಟು ಇಲ್ಲೇ ಇರ್ತಾನೆ ಸರ್. ಹಾಂ ಫಿಕ್ಸ್ ಇಲ್ಲೇ ಇರ್ತಾನಲ್ರಿ? ಇಲ್ಲ ಎಷ್ಟು ಇಲ್ಲಿ ನಿಮ್ಮ ಹೌದಲ್ರಿ ಸರ್? ನಮ್ಮ ಇದು ಸರ್ ಇವತ್ತು ನಮ್ಮ ಬಿತ್ತನೆ ಸರ್ ಅಲ್ಲಿ ಅನರ್ಹ ವ್ಯಕ್ತಿಗಳು ಯಾಕೆ ಸೂಚನೆಯಲ್ಲಿ ತೊಂದರೆ ಮಾಡ್ಬೇಕು? ಇಲ್ಲಿ ಅಟ್ಲೀಸ್ಟ್ ಅವ್ರು ಸರಿಯಾಗಿ ನೋಡ್ಲಿಕ್ಕೆ ಬರೀ ಸಂಬಳ 27% ಸಂಬಳ ಹೆಚ್ಚು ಮಾಡಿದಾರೆ. ಈ ಎಲೆಕ್ಟ್ರಿಕ್ ಟ್ಯಾಕ್ಸ್ ಕೊಡೋದು ಈ ಸಾಯಲ ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡಿದ್ದಾರೆ. ಆಕ್ಷನ್ ಅಲ್ರಿ ಅವ್ರು ತಕ್ಷಣ ಅವ್ರು ಯಾರು ಅವ್ರ ಸಚಿವ ಯಾರು ಇನ್ಚಾರ್ಜ್ ನಿಗಾ ವಹಿಸುವ ಅನರ್ಹ ವ್ಯಕ್ತಿಗಳನ್ನ ಇಲ್ಲಿ ನಮ್ಮ ಸಾರ್ವಜನಿಕ ಸೇವೆ ಮಾಡೋದು ಬೇಡ. ತಕ್ಷಣ ಸೇವೆಗೆ ವಜಾ ಆಗಬೇಕು. ನಾವು ಕಮಿಷನರ್ ಸಾಹೇಬರಿಗೆ ನಾವು ನೇರವಾಗಿ ಸರ್ ಇವತ್ತು ವಾರ್ಡ್ ನಂಬರ್ 6 ಇದ್ದಂಥ ITI ಇಲ್ಲಿ ಇಂದಿರಾ ಕ್ಯಾಂಟೀನ್ ಏನಿದೆ ಸರ್, ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದಿಂದ ನಮಗೆ ಕಾಲ್ ಬರೋದ್ರಿಂದ ನಾವು ಇಲ್ಲಿ ಬಂದೀವಿ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತೇಳಿ ತಮಗೆ ಕರೆದಾರೆ ಸರ್. ಇಲ್ಲಿ ಅದೇ ನೀರಿಂದು ಫಿಲ್ಟರ್ ಸ್ಟಾರ್ಟ್ ಇಲ್ಲ ಮತ್ತು ಟ್ಯಾಂಕ್ ಒಳಗಿನ ನೀರು ಡೈರೆಕ್ಟಾಗಿ ಅವರು ಪಬ್ಲಿಕ್ಕಿಗೆ ಕೊಡ್ತಿದ್ದಾರೆ ಅನ್ನುವಂಥ ಒಂದು ಕಂಪ್ಲೇಂಟ್ ಇದೆ. ಅದನ್ನು ನಾವು ಈಗ ಸದ್ಯ ಅದು ನೀರು ಕಣ್ಣಿಲ್ಲ ನೋಡಿ ಅಂತಲ್ಲ ಮಾತಾಡ್ತೀನಿ ಸರ್. ಈಗ ನೀರಿಂದು ಅದನ್ನು ಫಿಟ್ನೆಸ್ ಟೆಸ್ಟಿಗೂ ಕಳಿಸ್ತೀವಿ. ಡ್ರಿಂಕಿಂಗ್ ಕೇಬಲ್ ಐತೋ ಇಲ್ಲೋ ವಾಟರ್ ಅನ್ನೋದು ಅದನ್ನು ಕಳಿಸ್ತೀವಿ. ಮತ್ತು ನಗರದಲ್ಲಿ ಇರುವಂಥ ಎಲ್ಲ ಇವು ಏನದಾವ ಇಂದಿರಾ ಕ್ಯಾಂಟೀನ್ಸನ್ನು ಪರಿಶೀಲನೆ ಮಾಡಿ ಕ್ಲೀನಿಂಗ್ ಬಗ್ಗೆ ಆಗಲಿ ಅಥವಾ ನೀರಿನ ಸಪ್ಲೈ ಬಗ್ಗೆ ಆಗಲಿ, ಫಿಲ್ಟರ್ಗಳು ಅಪ್ಡೇಷನ್ ಆಗಲಿ, ಆಮೇಲೆ ಫುಡ್ಡಿಂದು ಕ್ಲಿಯರೆನ್ಸ್ ಆಗಲಿ, ಅದನ್ನೆಲ್ಲ ಆ ಕಾಂಟ್ರಾಕ್ಟ್ರಿಗೂ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಆರೋಗ್ಯ ನಿರೀಕ್ಷಕರು ಯಾರು ಇಲ್ಲಿ ಅದಾರೋ ಅವರಿಗೂ ನೋಟಿಸ್ ಕೊಟ್ಬಿಟ್ಟು ಅದನ್ನು ಲಾಸ್ಟ್ ಟೈಮ್ ಏನೇನು ಮಾಡಿದ್ದಾರೆ, ಏನು ಅಗ್ರಿಮೆಂಟ್ ಒಳಗೆ ಏನೇನು ಕಂಡೀಷನ್ ಇದೆ, ಯಾವ ಥರ ಇಟ್ಕೋಬೇಕು ಆ ಥರ ಮಾಡೋಕ್ಕೆ ಇದನ್ನು ಮಾಡ್ತೀವಿ. ಮತ್ತು ಯಾವ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಮತ್ತು ಈ ಕಾಂಟ್ರಾಕ್ಟ್ರು ಯಾರು ನಿಮ್ಗೆ ಇಲ್ಲಿ ಬಂದಾಗ ಕೋಆಪ್ರೇಟ್ ಮಾಡಿಲ್ಲ ಅವರಿಬ್ಬರ ಮೇಲೂ ಆ್ಯಕ್ಷನ್ ತೊಗೊಳಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೀವಿ. ಅನಂತರ ರೋಹನನ್ನು ಹುಡುಗಿ ಸರ್ ಏನಾರ ಅವರು ಅದೇ ರೋಹನ್ ಅನ್ನೋ ಹುಡುಗರು ಅಲ್ಲಲ್ಲ ಒಂದು ನಿಮಿಷ, ರೋಹನ್ ಅನ್ನೋ ಹುಡುಗ ನೀವು ಹೇಳ್ತಾ ಇದ್ದೀರಿ ನಮ್ಮ ಸ್ಟಾಫ್ ಅಲ್ಲ. ಅವನು ಈ ಕಾಂಟ್ರಾಕ್ಟರ್ ಸ್ಟಾಫ್ ಇದಾನೋ ಇಲ್ವೋ ಅನ್ನೋದು ಖಚಿತಪಡಿಸ್ಕೊಂಡು ಅವನ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಆನಂತರ ಸರ್ ಇಲ್ಲಿ ನೀರೇನೈತಿ ಇಲ್ಲಿ ಸ್ಟಾಕ್ ಇದ್ದಂಥ ಸೆಂಟೆಕ್ಸ್ನಾಗಿದ್ದ ಅನಂತರ ಕೆಳಗಿದ್ದಂಥ ಹೌಸ್ ಒಳಗಿನ ಸರ್ ಅದರೊಳಗೆ ಹುಳ ಮತ್ತು ಗುರುಗ್ ಬರ್ತಾ ಇದೆ, ಸೀದಾ ಕಣ್ಣಿಗೆ ಕಾಣ್ತಾ ಇದೆ. ತಮಗೂ ನಾವು ತೋರಿಸಿದ್ವಿ. ಇಲ್ಲ, ಇದನ್ನು ನಾವು ನಮ್ಮ ಸಾಹೇಬ್ರಿಗೆ ದೊಡ್ಡ ಸಾಹೇಬ್ರ ಗಮನಕ್ಕೆ ತಂದುಬಿಟ್ಟು ಮೇಯರ್ ಅವ್ರ ಗಮನಕ್ಕೆ ತಂದುಬಿಟ್ಟು ರೆಗ್ಯುಲರ್ ಆಗಿ ಕ್ಲೀನಿಂಗ್ ಇಟ್ಕೊಳ್ಳೋದ್ರ ಬಗ್ಗೆ ಒಬ್ಬರನ್ನ ಸಿಬ್ಬಂದಿನ ನೇಮಿಸಿಬಿಟ್ಟು ಎಲ್ಲ ಇದಕ್ಕೂ ಡೈಲಿ ಅವನು ಒಂದೊಂದು ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಕೊಟ್ಟು ಎಲ್ಲ ಫಿಲ್ಟರ್ಸ್ ಆನ್ ಇದೆಯೋ ಇಲ್ಲೋ, ಮತ್ತು ನಮ್ಮದು ಸಿಂಟೆಕ್ಸ್ ಎಲ್ಲ ಕ್ಲೀನಿಂಗ್ ಇಟ್ಟಿದ್ದಾರೋ ಇಲ್ಲೋ, ಕ್ಲೋರಿನೇಷನ್ ಆಗಿದೆಯೋ ಇಲ್ಲೋ ಎಲ್ಲನೂ ಚೆಕ್ ಮಾಡೋಕ್ಕೆ ಒಂದು ವಿಂಗೇ ತಯಾರು ಮಾಡಿಬಿಟ್ಟು ಇದು ಮಾಡ್ತೀವಿ. ಆನಂತರ ಇಲ್ಲಿ ಏನು ಸಲ ತಾವು ಇದು ಆದಾಗಿಂದ ಇಂದಿರಾ ಕ್ಯಾಂಟೀನ್ ಆದಾಗಿಂದ ಎಷ್ಟು ಸಲ ವಿಸಿಟಿಗೆ ಬಂದಿರ್ತಾರೆ? ಅಲ್ಲ, ರೆಗ್ಯುಲರ್ ವಿಸಿಟ್ ಇದೆ ರೀ. ಎವ್ರಿ ವೀಕು ವಿಸಿಟ್ ಮಾಡ್ತಾರೆ. ಫುಡ್ಡಿಂದು ಇದ್ರದ್ದು ಎಲ್ಲ ವಿಸಿಟ್ ಮಾಡ್ತಿದ್ದಾರೆ. ಈಗ ಒಂದು ಸೆಕೆಂಡ್ ಹೇಳ್ತೀನಿ. ಈಗ ಸರ್ ಇಲ್ಲಿ ರಿಪೋರ್ಟ್ ಇದೆ, ನಾನು ಹೇಳೋದು ಕೇಳಿ. ಇಲ್ಲಿ ರಿಟರ್ನ್ ರಿಪೋರ್ಟ್ ಇದೆ, ಫೋಟೋ ಇದೆ, ಮತ್ತು ಫಿಟ್ನೆಸ್ ಚೆಕಪ್ ಮಾಡಿರೋದು, ಫುಡ್ ಗ್ರಾಮಿಂಗ್ಸ್ ಚೆಕ್ ಮಾಡಿರೋದು ಎಲ್ಲ ಇದೆ. ಈ ಮಧ್ಯದಲ್ಲಿ ಒಂದು ನಿಮಿಷ
ಎನ್ವೈರನ್ಮೆಂಟ್ ಇಂಜಿನಿಯರ್ಸ್ ಇರ್ತಾರೆ ಇದಕ್ಕೆ, ಸ್ಟಾಫ್ ಸಂಬಂಧಪಟ್ಟ ಸ್ಟಾಫ್ ಇರ್ತಾರೆ, ಟೆಕ್ನಿಕಲ್ ಸ್ಟಾಫ್ ಇರ್ತೈತಿ. ಆ ಸ್ಟಾಫು ಚೆಕ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಕರೆಕ್ಟು ಹೊಂಟಾಗ ಅವಾಗ ನಾವು ಕ್ರಾಸ್ ಚೆಕ್ನು ಮಾಡೋಕ್ಕೆ ಕಮಿಷನರ್ ಸಾಹೇಬರು ನಾವು ಬಂದಿದ್ದೀವಿ. ಬಟ್ ನೀವು ತಂದಿರೋದು ಈಗ ಗಮನಕ್ಕೆ ನೀರಿಂದು ಮತ್ತು ಫಿಲ್ಟ್ರ್ ಕೂಡ ತಂದಿದ್ದೀರಾ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆದವರು ಅವರಿಗೆ ಧನ್ಯವಾದಗಳು, ಸ್ವಾಭಿಮಾನಿ ಬಣಕ್ಕೆ ಧನ್ಯವಾದಗಳು. ಇದನ್ನು ನಾವು ರೆಗ್ಯುಲರ್ ಆಗಿ ಅದನ್ನು ಮಾನಿಟರ್ ಮಾಡೋಕ್ಕೆ ಒಂದು ವಿಂಗೇ ಇಡ್ತೀವಿ. ಪೂರ್ತಿ ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ಸ್ ಬರ್ತಾವೆ ಅದನ್ನೆಲ್ಲನೂ ರೆಗ್ಯುಲರಾಗಿ ಮಾನಿಟರ್ ಮಾಡಿ ಅದನ್ನು ಕ್ಲೀನ್ ವಾಟರು, ಫಿಲ್ಟ್ರು ಮತ್ತು ಫುಡ್ 3 ಚೆಕ್ ಮಾಡೋಕ್ಕೆ ಇದು ಮಾಡ್ತೀವಿ. ಆದರೆ 9 ತಿಂಗಳಿಂದ ಇಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ಸರ್, ಇಲ್ಲಿ ನೀವು ಏನು ಬಂದ್ ಕೇಸಿ ವಿಸಿಟೇ ಆಗಿಲ್ಲ ಅನ್ನೋ ಒಂದು ಪದ ಅವ್ರು ಯೂಸ್ ಮಾಡ್ಲಾತಾರೆ, ಅವ್ರು ಮಾತು ಹೇಳತ್ತಾರೆ ಸರ್. ಅವ್ರು ಸುಳ್ಳ ಏನು ನೀವು ಸುಳ್ಳ? ಇಲ್ಲ, 9 ತಿಂಗಳದಿಂದ ಏನು ಚೆಕ್ ಆಗೈತೋ ಇಲ್ಲ ಅನ್ನೋದು ಎಲ್ಲ ರಿಪೋರ್ಟ್ಸು ತೆಗೆದು ನಾವು ಚೆಕ್ ಮಾಡ್ತೀವಿ, ಕಮಿಷನರ್ ಗಮನಕ್ಕೆ ತೊಗೊಂಬರ್ತೀವಿ. ಅಲ್ಲಲ್ಲ, ವಿತ್ ಫೋಟೋ ಎವಿಡೆನ್ಸು GPS ಫೋಟೋಸ್ ಇರ್ತಾವೆ ರೀ. ಯಾವ ಹಂಗೆ ನೀವು ಯಾವತ್ತಿಂದ ಫೋಟೋ ಹೊಡೆದು ಹಚ್ಚಕ್ಕೆ ಬರಲ್ಲ. GPS ಆನ್ಲೈನ್ ಫೋಟೋ ಇರ್ತಾವೆ. ಆ ಆನ್ಲೈನ್ ಫೋಟೋ ಮ್ಯಾಗೆ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡೋದು. ಇವತ್ತಿನ ಮಟ್ಟಿಗೆ ಯಾವುದು ನಾವು ಜಸ್ಟ್ ಫೋಟೋ ನೋಡಿ ಪಿಕ್ಚರ್ ನೋಡಿ ನಾವು ಇದು ಮಾಡಲ್ಲ. GPS ಮಾಡಲೇ ಯಾವ ಡೇಟು, ಯಾವ ಟೈಮು, ಯಾವ ಕ್ಷಣಕ್ಕೆ ಅವ್ನು ಹೋದ ಎಲ್ಲ ಕ್ಲಿಯರೆನ್ಸ್ ಸಿಗ್ತೈತೆ ರೀ ಅದ್ರೊಳಗೆ. ಆನಂತರ ಹೆಲ್ತ್ ಆಫೀಸರ್ಗಳು ಇಲ್ಲಿ ಬಂದಾರ ಸರ್, ಈ ಥರ ಈ 9 ತಿಂಗಳಿಂದ ಇಲ್ಲೇ ಫಿಲ್ಟರ್ ಏನೈತಿ ಇದು ಮಷಿನ್ಗಳು ಕೆಟ್ಟಾವು, ಆನಂತರ ಅಲ್ಲಿ ಫಿಲ್ಟರ್ ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೊರಗಿನ ನೀರು ತರ್ತಾ ಇದ್ದಾರೋ ಇಲ್ಲ ಅನ್ನೋದು ಅದಕ್ಕೆ ಪರಿಶೀಲನೆ ಈಗ ಅದಕ್ಕೋಸ್ಕರನೇ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ನಾನು ಧನ್ಯವಾದಗಳು ಹೇಳಿರೋದು. ಫಿಲ್ಟ್ರ್ ಬಗ್ಗೆ ನಮ್ಮ ಗಮನಕ್ಕೆ ಇರಲಿಲ್ಲ. ನಾವು ಪುನರ್ ಈಗ ಸದ್ ಪರಿಶೀಲನೆ ಮಾಡಿ ರೆಗ್ಯುಲರಾಗಿ ಅದನ್ನು ಚೆಕಪ್ ಮಾಡಿಸ್ಕೊಂಡು ಕರೆಕ್ಟಾಗಿ ಹೋಗೋಂಗೆ ಮತ್ತು CC ಕ್ಯಾಮ್ರಾ ಅಳವಡಿಸೋಂಗೆ ಎಲ್ಲನೂ ರೆಡಿ ಮಾಡ್ತೀವಿ. ಮತ್ತು ಇಲ್ಲೇ ಒಂದು ರಿಜಿಸ್ಟ್ರು ಮೇಂಟೈನ್ ಮಾಡ್ತೀವಿ. ರೆಗ್ಯುಲರಾಗಿ ಬಂದಾಗ ಈ ರಿಜಿಸ್ಟ್ರು ಅವ್ರ ಸ್ಟಾಫ್ ಏನು ಮಾಡಿ ಹೋದ್ರು ಕೆಲಸ ಮತ್ತು ನಮ್ಮವ್ರು ಏನು ಮಾಡಿ ಹೋದ್ರು ಇದನ್ನೆಲ್ಲ ಒಂದು ಸಿಸ್ಟಮೆಟಿಕ್ ಡಿಸಿಪ್ಲಿನ್ ಮಾಡ್ತೀವಿ. ವಿದಿನ್ ಎ ವೀಕ್ ಅದನ್ನು ಕ್ಲಿಯರೆನ್ಸ್ ಮಾಡ್ಕೊಳ್ಳೋಕ್ಕೆ ಸಾಹೇಬ್ರಿಗೆ ನಾವು ಮನವರಿಕೆ ಮಾಡ್ತೀವಿ. ಈಗ ಆಲ್ರೆಡಿ ಸರ್ ಇಲ್ಲಿ CC ಕ್ಯಾಮ್ರಾಗಳು ಅದಾವೆ ಸರ್, ನೀವು ಇನ್ನೂ ಅದನ್ನು ಈಗ ನಾನೇ ಹೇಳಿದ ಮೇಲೆ ನೀವು ಆ ಕ್ವಶನ್ ಕೇಳಬೇಡಿ, ನಾನೇ ಹೇಳ್ತಾ ಇದ್ದೀನಿ ಎವ್ರಿಥಿಂಗ್ ವಿ ವಿಲ್ ಚೆಕ್. ನೀವು ಹಿಡಿದು ಲೆಕ್ಕಕ್ಕೆ ನೀವು ಹೇಳಕತ್ತೀರಿ, ಆದ್ರೆ ಆಲ್ರೆಡಿ ನೀವು CCTV ಫುಟೇಜ್ ಹಾಕ್ತೀರಿ. ಆದ್ರೆ ಅಲ್ಲಿ CCTV ಫುಟೇಜ್ನಾಗ ವೀಕ್ಲಿ ಚೆಕ್ ಮಾಡ್ತಾ ಇದ್ದೀರಿ ಅಂತೇಳಿ ಹೇಳ್ತೀರಿ ನೀವು. ಆದ್ರೆ ವೀಕ್ಲಿ ಚೆಕ್ ಆಗಿದ್ದು ಅಲ್ಲಿ CCTV ಫುಟೇಜ್ನಾಗ ನಾನು ಹೇಳಿರೋದು ಈ ಹಿಂದೆ ಮಂತ್ಲಿ ಚೆಕ್ ಮಾಡ್ತಿದ್ದೀವಿ. ನೆಕ್ಸ್ಟಿಂದ ಒಂದು ವಿಂಗ್ ತಯಾರು ಮಾಡಿಬಿಟ್ಟು ವಾರ ಚೆಕ್ ಮಾಡೋ ರೀತಿ ನಾವು ಕ್ರಮ ಕೈಗೊಳ್ತೀವಿ. ಆನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರದ್ದು ಒಂದು ಇಲ್ಲ ಸ್ವಾಭಿಮಾನಿ ಬಣದಿಂದ ಅವ್ರಿಗೆ ಏನೈತಿ ಇದು ಏನು ಟೆಂಡರ್ ಬೇಸ್ ಯಾರು ಇದಾರಲ್ಲ ಅವ್ರಿಗೆ ತೆಗೆದು ಹಾಕಬೇಕು. ಆನಂತರ ಇಲ್ಲಿ ಕೆಟ್ಟ ವರ್ತನೆ ಯಾರು ಮಾಡೋದಿಲ್ಲ ಅವನಿಗೂ ತೆಗಿಬೇಕು. ಈಗ ನೋಡಿ ಈಗ ಟೆಂಡರ್ ತೆಗೆದು ಹಾಕೋದು ನೀವು ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಪ್ರೋಟೋಕಾಲ್ ಇದೆ, ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಇನ್ನೊಬ್ರು ಟೆಂಡರ್ ಕೊಟ್ಟಾಗ ಇವನು ತೆಗಿಬೇಕಾಗತ್ತೆ. ರೀಸನ್ ಏನಪ್ಪ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಫುಡ್ ಸಿಗಬೇಕು. ಸರ್ಕಾರದ ಒಂದು ಸದುದ್ದೇಶದಿಂದ ಸರ್ ಟೆಂಡರ್ ಕೊಟ್ಟವರು ಇಲ್ಲಪ್ಪ ಅಲ್ಲ, ನಾವು ಹೇಳ್ತಾ ಇರೋದು ಕೇಳ್ರಿ, ನಾವು ಹೇಳ್ತಾ ಇರೋದು ಅವರಿಗೆ ನಾವು ತೆಗಿಬೇಡಿ ಅನ್ನೋ ವಾದ ಅಲ್ಲ. ನಾನು ಹೇಳ್ತಾ ಇರೋದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಮಾಡಿರುವಂಥ ಇದೊಂದು ಒಳ್ಳೆಯ ಕಾರ್ಯ. ಈ ಕಾರ್ಯ ಪ್ರಗತಿಯಲ್ಲಿ ಇರಬೇಕು. ಇದನ್ನು ಏಕೋಚಿತಾಗಿ ಒಮ್ಮಿಂದೊಮ್ಮೆ ನಾವು ಸ್ಥಗಿತಗೊಳಿಸಿ ಯಾರನ್ನೋ ಆ್ಯಕ್ಷನ್ಗೋಸ್ಕರ ಸಾರ್ವಜನಿಕರಿಗೆ ತೊಂದರೆ ಕೊಡೋದಲ್ಲ. ಇದನ್ನು ನಾವು ಸರಿಪಡಿಸಿ ಅವನ ಮೇಲೆ ಆ್ಯಕ್ಷನ್ ತೊಗೊಳ್ಳೋಕ್ಕೆ ನಾವು ಅದನ್ನೂ ಕ್ರಮ ಕೈಗೊಳ್ಬೇಕು. ಮತ್ತು ಇದು ಸುರಳಿತವಾಗಿ ಒಳ್ಳೆಯ ಗುಣಮಟ್ಟದ ಆಹಾರ ಮತ್ತು ಗುಣಮಟ್ಟದ ನೀರನ್ನು ಸಾರ್ವಜನಿಕರಿಗೆ ಒದಗಿಸ್ಬೇಕನ್ನೋ ಒಂದು ಇದರಿಂದ ನಾವು ಒಂದು ವಿಂಗೇ ತಯಾರು ಮಾಡ್ತೀವಿ. ಒಂದು ವಾರದಲ್ಲಿ ಅದನ್ನು ಪ್ರಕ್ರಿಯೆ ಮಾಡ್ತೀವಿ. ಸಂಬಂಧಪಟ್ಟ ಸಿಬ್ಬಂದಿ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಅವನಿಗೂ ನೋಟಿಸ್ ಕೊಟ್ಬಿಟ್ಟು ಕ್ಲಾರಿಫಿಕೇಷನ್ ತೊಗೊಂಡು ಅವನ ಮೇಲೂ ಆ್ಯಕ್ಷನ್ ತೊಗೋತೀವಿ. ಕಾಂಟ್ರಾಕ್ಟರ್ಗೂ ನೋಟಿಸ್ ಕೊಟ್ಟು ಅವನ ಮೇಲೂ ನಾವು ಇದು ಮಾಡ್ತೀವಿ. ಸಿಟಿನಲ್ಲಿ 5 ಇಂದಿರಾ ಕ್ಯಾಂಟೀನ್ ಇದೆ, ಒಂದಕ್ಕೆ ಈ ಥರ ಇದೆ ಅಂತ ಹೇಳಿದ್ರೆ ಎಲ್ಲ ಥರ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಸರ್, ಒಂದು ವಿಂಗೇ ತಯಾರು ಮಾಡ್ತೀವಿ. ಅವರು ಎವ್ರಿ ಅಲ್ಟರ್ನೇಟ್ ಡೇ ಇವತ್ತು ಇಲ್ಲಿ ಮಾಡಿದರೆ ನೆಕ್ಸ್ಟು ನಮ್ಮ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಮಾಡಲಿ, ನೆಕ್ಸ್ಟ್ ನಮ್ಮ ಜಲ್ನಗರ ಇದರಲ್ಲಿ ಮಾಡಲಿ, ಆಮೇಲೆ ಈ ಕಡೆ ಗೋಳ್ಗುಮಠ ರೋಡ್ ಕಡೆ ಅಲ್ಲಿ ಮಾಡಲಿ, ಎಲ್ಲ ಕಡೆ ಮಾಡಲಿ. ಈಗ ಇನ್ನೂ 2 ಸ್ಥಾಪನೆ ಮಾಡೋ ವಿಚಾರನೂ ಇದೆ. ಎಲ್ಲನೂ ಅದಕ್ಕೊಂದು ವಿಂಗೇ ತಯಾರು ಮಾಡ್ತೀವಿ. ವಿಂಗ್ ತಯಾರು ಮಾಡಿಬಿಟ್ಟು ಅವರಿಗೆ ಎವ್ರಿ ಅಲ್ಟರ್ನೇಟ್ ಡೇ ನೀರಿನ ಚೆಕಪ್ಪು ಇದು ಮಾಡೋದು, ಫಿಟ್ನೆಸ್ ತೊಗೊಂಡ್ಬಿಟ್ಟೆ ಮಾಡ್ತೀವಿ. ಇನ್ನಂತರ ಸರ್ ಏನಾರು ಹೆಚ್ಚು ಕಮ್ಮಿ ಬಂದವ್ರಿಗೆ ಬಂದಿದ್ದ ಜನಕ್ಕೆ ಏನಾರು ಹೆಚ್ಚು ಕಮ್ಮಿ ಆಯ್ತು ಇದಕ್ಕೆ ಹೊಣೆಗಾರ ಯಾರು? ಕಾಂಟ್ರಾಕ್ಟ್ರೇ ಜವಾಬ್ದಾರಿ ಆಗ್ತಾರೆ. ಕಾಂಟ್ರಾಕ್ಟ್ರಿಗೆ ಎಲ್ಲ ಕಂಡೀಷನಲ್ಲಿ ಬರೆದಿದ್ದೀವಿ. ಹೈಜಿನಿಕ್ ಫುಡ್ ಕೊಡಬೇಕು, ಎಷ್ಟು ಗ್ರಾಮ್ ಕೊಡಬೇಕು, ಎಂಥ ನೀರು ಕೊಡಬೇಕು. ಅವ್ರಿಗೆ ನಾವು ಅಲ್ಲಿ ಸೆಟಪ್ಡ್ ಮಾಡಿ ಫಿಲ್ಟರ್ ಕೊಟ್ಟು ಎಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ನಾವು ಕಾಂಟ್ರಾಕ್ಟರ್ ಮೇಲೂ ಆ್ಯಕ್ಷನ್ ತೊಗೋತೀವಿ. ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಇದನ್ನು ಸರಿಪಡಿಸೋಕೆ ಕೆಲಸ ಮಾಡ್ತೀವಿ. ಸುನೀಲ್ ಪಾಟೀಲ್ ಅಲ್ಲಿ ನಿಂದ್ರಲ್ಲ ಜಾಗ ಸಾಲ ಎಷ್ಟು ವ್ಯವಸ್ಥೆ ಎಲ್ಲಿ ಸರಿಯಾಗಿ ನೀರು ಸರಿಯಾಗಿ ನೀರು ಇರ್ಲಾರ್ದಕ್ಕೆ ಹಂಗೆ ದವಾಖಾನೆ ಅಡ್ಡಾಡ್ತಾರೆ ತಿಳ್ಕೊರಿ. ಇಲ್ಲಿ ಗೊತ್ತಿದ್ದು ಈ ಟೈಪ್ ಅನ್ಯಾಯ ಕೆಲಸ ಮಾಡ್ತಿದ್ರು
ನಿಮ್ಮ ಅಧಿಕಾರಿ ವರ್ಗ ಇವ್ರು ಸರಿ ಮಾಡ್ತಾ ಇರೋ ಇಲ್ಲೋ ಅನ್ನೋಂಥದ್ದು ನಿಗಾ ವಹಿಸಲಾಗ್ತಾ ಇರ್ಲಂದ್ರೆ ಇವ್ರು ಸಂಬಳ ಹಿಡಿದು ಕೊಡೋದಕ್ರಿ. ನಾವೆಲ್ಲರೂ ಸಾರ್ವಜನಿಕರು ತೆರಿಗೆ ಕೊಡುವಂತ ದುಡ್ಡು ಈಗ ನೋಡ್ರಿ ಸಂಬಳ ಕೊಡ್ಬೇಕು ನೋಡ್ರಿ ಸರ್. ಈಗ ವ್ಯಕ್ತಿಗಳನ್ನ ನೀವು ತಕ್ಷಣ ಅವ್ರನ್ನ ಅಮಾನತ್ ಬೇಡ ಅವ್ರನ್ನ ವಜಾ ಮಾಡ್ತೀರಿ. ಅವರು ಈಗ ನಾವು ಸರಿ ಇಲ್ಲ ಅಂದ್ರೆ ಸಾಹೇಬ್ರೆ, ಈಗ ನಾವು ಅರ್ಹತೆ ಇದ್ದೀವಿ ಅಂತಾನೆ ಸಂಡೇ ಇದ್ರೂ ಕೂಡ ನೀವು ಕಾಲ್ ಮಾಡಿದರೆ ನಾವು ಓಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ನೀವು ಗೊತ್ತಾಗಬೇಕು ಮಹಾನಗರ ಪಾಲಿಕೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ. ಈಗ ಒಂದು ಏನೋ ಹಿಡ್ಕೊಂಡ್ಬಿಟ್ಟು ಇದು ಮಾಡೋದಲ್ಲ, ಈಗ ಮಾಡ್ತಿದ್ದೀವಿ ಅಂತಂದಮೇಲೆ ನೀವು ಚೆಕ್ ಮಾಡಬೇಕು. ಈಗ ಒಂದು ಸರಿ ನೀವು ಹಿಡಿದಿದ್ದೀರಾ ಅಂತಂದ್ರೆ ಪದೇ ಅದನ್ನೇ ಹೇಳೋದಲ್ಲ, ನಾವು ಆ್ಯಕ್ಷನ್ ತೊಗೋತೀವಿ, ಅವ್ರನ್ನ ಯಾರನ್ನ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನೀವು ಒಳ್ಳೆ ಫುಡ್ಡು ಮತ್ತು ಒಳ್ಳೆ ನೀರು ಹೋಗೋ ರೀತಿ ನಾವೆಲ್ಲ ಇದು ಮಾಡ್ಕೊತೀವಿ. ನೀವು ಸಹಕಾರ ಮಾಡಿರಿ, ಮುಂದೆ ಇಂಥ ಕಂಪ್ಲೇಂಟ್ ಬರದೇ ರೀತಿ ನಾವು ಚೆಕಪ್ ಮಾಡ್ತೀವಿ. ಸರ್ಕಾರ ಅಲ್ಲ ಸರ್, ಇನ್ನೊಂದು ರೇಟ್ ಬೋರ್ಡ್ ಏನಂದ್ರೆ ಡಬಲ್ ವಸೂಲ್ ಮಾಡ್ತಾರೆ ಸರ್. ಟಿಫಿನ್ಗೆ 5 ರೂಪಾಯಿ ಇದ್ದದ್ದು 10 ರೂಪಾಯಿ ಮಾಡ್ತಾರೆ. ಆಮೇಲೆ ಊಟದ್ದು 20 ರೂಪಾಯಿ ಮಾಡ್ತಾರೆ, 10 ರೂಪಾಯಿ ಇದ್ದದ್ದು ಊಟದ್ದು 10 ರೂಪಾಯಿ ಇದ್ದದ್ದು 20 ರೂಪಾಯಿ ವಸೂಲ್ ಮಾಡ್ತಾರೆ. ಆಮೇಲೆ ಟಿಫಿನ್ಗೆ 5 ರೂಪಾಯಿ ಇದ್ದದ್ದು 10 ರೂಪಾಯಿ ವಸೂಲ್ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತೀರಿ ನೀವು? ಟೋಕನ್ ಕೊಡ್ತಾ ಇಲ್ಲ. ಈಗ ಕೇಳಿ ಸರ್, ಈಗ ಬಂದವ್ರಿಗೆ ಇವ್ರಿಗೆಲ್ಲ ಕೇಳಿ. ಅಲ್ಲ, ಟೋಕನ್ ಫುಡ್ ಬಂದ್ಮೇಲೆ ಟೋಕನ್ ಅವ್ರ ಕೈಯಲ್ಲಿ ಉಳಿಯಲ್ಲ. ಟೋಕನ್ ಕೊಟ್ಟೆ ಫುಡ್ ತೊಗೊಂಡಿರ್ತಾರೆ. ಟೋಕನ್ ಬಂತೇನಮ್ಮ? ಟೋಕನ್ ಕೊಡ್ತಾ ಇದ್ದೀರಾ? ಟೋಕನ್ ಕೊಡ್ತಾ ಇದ್ದೀರಾ? ಈಗ 2 ದಿವಸ ಆಯ್ತಾ ಬಂದ್ ಮಾಡಿ? ಯಾಕೆ 2-3 ತಿಂಗಳಾಯ್ತಾ? ಯಾಕೆ ಬಂದ್ ಮಾಡಿದ್ರಿ? ಟೋಕನ್ ಕೊಡೋರಿಗೆ ಇಲ್ಲಿಲ್ಲ. ಹಾಂ ಸರ್, ಇದನ್ನು ಗಮನಕ್ಕೆ ತರ್ತೀವಿ, ಸಾಹೇಬ್ರ ಗಮನಕ್ಕೆ ತರ್ತೀವಿ. ಒಂದು ಇದು ಮಾಡೋದು ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆ್ಯಸ್ ಪರ್ ರೇಟ್ ಬೋರ್ಡು ನಾವು ರೇಟ್ ಬೋರ್ಡ್ ಹಾಕಿ ಅದೇ ರೇಟ್ ಡಿಸ್ಪ್ಲೇ ಮಾಡಿ ಅದೇ ರೇಟಲ್ಲಿ ತೊಗೊಳ್ಳೋ ರೀತಿ ಮಾಡಿ. ಸಾಹೇಬ್ರೆ, ಬೋರ್ಡು ಹಳೇದಿದೆ, ಅದೇ ರೇಟ್. ಕೇಳಿ ಒಂದು ನಿಮಿಷ ರೀ. ದಿಸ್ ಅಸೆಟ್ ಸರ್ಕಾರದಿಂದ ಮಾಡಿದಾರೆ ಅಸೆಟ್ ಇದು, ಹೌದಾ? ಹೊಸ ರೇಟ್ ಸರ್ಕಾರನೇ ಮಾಡಿರೋದು. ಈ ಸದ ಅದನ್ನು ಇನ್ನೂ ರೇಟ್ ಬೋರ್ಡ್ ಚೇಂಜ್ ಮಾಡೋದು ರೀಸೆಂಟ್ ಆಗಿದೆ. ಇದೇನು ಆಗಿ ಒಂದು ಭಾಳ ಹಳೇದಂತಾರಲ್ಲ. ಈಗ ನೀವು ಮಾತಾಡ್ತಿರೋದು ಟೋಕನ್ ಮಾಡಿರೋದು ತಪ್ಪು. ಟೋಕನ್ ಸರಿಪಡಿಸ್ತೀವಿ. 4 ತಿಂಗಳಾಯ್ತಂತ ಸರ್. ಅಲ್ಲಲ್ಲ, 4 ತಿಂಗಳ ಹಿಂದೆ ರೇಟ್ ಚೇಂಜ್ ಆಯ್ತು. ಬಟ್ ಇವ್ರಿಗೆ ನಾವು ಕೊಟ್ಟಿರೋದು ಅಲ್ಲಲ್ಲ, ಇವ್ರಿಗೆ ಕೊಟ್ಟ ಮೇಲೆ ಕೊಡ್ಬೇಕಲ್ಲ. ಈ ರೇಟ್ ತೊಗೊಳ್ಳಿ ಅಂತ ಇವ್ರಿಗೆ ಕೊಟ್ಟ ಮೇಲೆ ತೊಗೋಬೇಕು. ಇದು ಇನ್ನೂ ಚೆಕ್ ಮಾಡ್ಬೇಕಾಗತ್ತೆ ರೀ. ಚೆಕ್ ಮಾಡೇ ಮಾಡ್ಬೇಕು. ನನ್ನ ಹೆಸರು ಸುನಿಲ್ ಪಾಟೀಲ್ ಅಂತ, ZAC ಝೋನಲ್ ಅಸಿಸ್ಟೆಂಟ್. ಈಗ ಮೊದಲನೇದಾಗಿ ತಮ್ಗೆ ಈಗ ನಮ್ಮ ಏನು ಅವ್ಯವಸ್ಥೆ ಅಂತೇಳಿ ಏನು ಹೇಳ್ತೀರಿ ತಂದಿದ್ದಕ್ಕೆ ನಮ್ಮ ಇದನ್ನು ತಂದಿದ್ದಕ್ಕೆ ಧನ್ಯವಾದಗಳು. ಖಂಡಿತವಾಗಿ ನಾವು ಇದರಲ್ಲಿ ಇವತ್ತು ಏನು ನೀವು ಇದರಲ್ಲಿ ಅವ್ಯವಸ್ಥೆ ಅಂತ ಏನು ಹೇಳ್ತಾ ಇದ್ದಾರೆ, ಇದನ್ನು ಖಂಡಿತ ನಾವು ಇವತ್ತೇ ನಾವು ಹೋಗಿ ನಾಳೆಗೆ ಮಹಾನಗರ ಪಾಲಿಕೆ ಆಯುಕ್ತರ ಪರವಾಗಿ ನಾವು ಇಲ್ಲಿ ಬಂದಿದ್ದೆವು. ಆಯುಕ್ತರ ಗಮನಕ್ಕೂ ಕೂಡ ಬಂದಿದೆ ಇದನ್ನು. ಸೊ ಇವತ್ತು ತಾವು ಏನು ಅವ್ಯವಸ್ಥೆ ಇದ್ದರೆ ಇದನ್ನು ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದು ಇದನ್ನು ಖಂಡಿತ ಮುಂದಿನ ಇದನ್ನು ಭಾಳ ದೂರನೂ ಇಲ್ಲ, 2-3 ದಿವಸದಲ್ಲಿ ನಾವು ಏನೇನು ಅವ್ಯವಸ್ಥೆ ಇದಾವೋ ಇವನ್ನೆಲ್ಲ ಕೂಡ ಸುಧಾರಿಸಲು ಪ್ರಯತ್ನ ಮಾಡ್ತೇವೆ. ಇದರ ಜೊತೆಗೆ ಇನ್ನೊಂದು ನಾನು ಆಸಕ್ತಿಯನ್ನು ಕೊಡ್ತೀನಿ. ನಮ್ಮ ವಿಜಯಪುರ ನಗರದಲ್ಲಿರುವಂಥ ಉಳಿದ ಇಂದಿರಾ ಕ್ಯಾಂಟೀನ್ಗಳು ಕೂಡ ನಾವು ಯಾವುದಾದ್ರು ಅವ್ಯವಸ್ಥೆ ಇದ್ದರೆ ಅದನ್ನು ಭೇಟಿ ಮಾಡಿ ನಮ್ಮ ತಂಡದವರು ಅದನ್ನು ಸರಿಪಡಿಸ್ಕೊಳ್ತೇವೆ. ನೀವು ಹೇಳಿದಂಗೆ ಇದನ್ನು ಏನು ಗುತ್ತಿಗೆದಾರರ ಜೊತೆನೂ ಮಾತಾಡಿದ್ದೀನಿ ಈಗ. ಸೊ ಏನು ರೇಟ್ ಬೋರ್ಡ್ ಇರ್ಬೋದು, ಟೋಕನ್ ಕೊಡೋದು ಇರ್ಬೋದು, ನೀರಿನ ಅವ್ಯವಸ್ಥೆ ಇರ್ಬೋದು, ಸೊ ಎಲ್ಲ ವ್ಯವಸ್ಥೆಗಳನ್ನು ಸಿಬ್ಬಂದಿ ವರ್ತನೆ ಇರ್ಬೋದು. ಖಂಡಿತ ಈಗ ನಮ್ಮ ಗುತ್ತಿಗೆ ಸಿಬ್ಬಂದಿ ಏನು ಅದಾರಲ್ಲ ಅವ್ರ ಜೊತೆ ನಮ್ಮ ಸಿಬ್ಬಂದಿಗಳು ಕೂಡ ಮೇಲ್ವಿಚಾರಣೆಯಲ್ಲಿ ಕೊರತೆಗಿದ್ರೆ ಅವ್ರಿಗೆ ನಾವು ಒಂದು ನೋಟಿಸ್ ಕೊಟ್ಟು ಖಂಡಿತ ಮುಂಬರುವ ದಿನಗಳಲ್ಲಿ ನಾವು ನಿಮಗೊಂದು ತಕ್ಷಣದಲ್ಲಿ ಇದನ್ನು ಸರಿಪಡಿಸ್ತೇವೆ. ಇದರ ಜೊತೆಗೆ ಉಳಿದ ಇಂದಿರಾ ಕ್ಯಾಂಟೀನ್ ಇದಾವೆ ಅವು ಕೂಡ ಭೇಟಿ ಕೊಟ್ಟು ಅಲ್ಲಾದರೂ ಯಾವುದಾದ್ರು ವ್ಯವಸ್ಥೆ ಇದ್ದರೆ ನಾವು ಸರಿಪಡಿಸ್ತೇವೆ ಅಂತೇಳಿ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರ ಪರವಾಗಿ ತಮಗೆ ನಾನು ಇದನ್ನು ಮಾಡಿಕೊಡ್ತೇನೆ. ನಾನು ಡಾಕ್ಟರ್ ಲಕ್ಕಣ್ಣ ಅವರು ಅಂತೇಳಿ ಆರೋಗ್ಯ ಅಧಿಕಾರಿ. ಇದು ಇಂದಿರಾ ಕ್ಯಾಂಟೀನ್ದಲ್ಲಿ ನೀರಿದ್ದು ಇದ್ರದ್ದಿದೆ. ಜನಕ್ಕೆ ಎಲ್ಲ ಹುಳ ಆಗಿದ್ದು ಟ್ಯಾಂಕಿನ ನೀರು ಅದಕ್ಕೆ ಕೊಡ್ತಾ ಇದ್ದಾರೆ. 9 ತಿಂಗಳಿಂದ ಫಿಲ್ಟರ್ ಬಂದಿದೆ. ಇದಕ್ಕೆ ಸರ್ವೆ ಮಾಡೋಕ್ಕೆ ಬಂದಾರೋ ಇಲ್ಲೋ ಅದನ್ನು ಗೊತ್ತಿಲ್ಲ. ಕೇಳಿದ್ಗಳಿವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಬರ್ತಾರ ಇದು ಆಗಿದೆ ಹಂಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಕ್ಕಳೆಲ್ಲ ಊಟಕ್ಕೆ ಬರ್ತಾರೆ, ಅದೇ ಥರ ನೀರು ತುಂಬಿಟ್ಟಿದ್ದೆಲ್ಲ ಕುಡಿದು ಹೋಗ್ತಾರೆ. ನಾಳೆ ಇವ್ರಿಗೇನಾರೆ ಆದರೆ ಇದಕ್ಕೆ ಯಾರು ಹೊಣೆ ಇದ್ದಾರೆ?
ಇದಕ್ಕೆ ಅದಕ್ಕೋಸ್ಕರ ಇಲ್ಲಿ ನಾವು ಚೆಕಿಂಗಿಗೆ ಬಂದ್ರೆ ಇಲ್ಲಿ ಏನಿದೆ ಕ್ಲೀನೆಸ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಟೋಪಿ ಇಲ್ಲ, ಹ್ಯಾಂಡ್ ಗ್ಲೌಸ್ ಇಲ್ಲ, ಯಾವುದೋ ಥರದ ಸೌಲಭ್ಯಗಳು ಇಲ್ಲಿಲ್ಲ. ಬರೀ ಊಟ ಅಷ್ಟೇ ಫ್ರೆಶ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಬೋರ್ಡ್ನು ಇದೆ, ಅದನ್ನು ಚೇಂಜ್ ಮಾಡಿಲ್ಲ. ಅದೇನೋ ರೇಟ್ ಇದಾಗಿದೆ ಅಂತ ಡಬಲ್ ರೇಟ್ನು ತೊಗೋತಾ ಇದ್ದಾರೆ ಅಂತೇಳಿ ನೋಡ್ತಾ ಇದ್ದೇವೆ. ಟೋಕನ್ ಇಲ್ಲ. ಇದೇ ಥರ ಇದು ಜನಕ್ಕೆ ಈ ಥರದಿಂದ ಸಾರ್ವಜನಿಕ ಎಲ್ಲ ತೊಂದರೆ ಆಗುತ್ತೆ. ಇದು ಯಾಕಂದರೆ ಬಡ ಮಕ್ಕಳಿಗೆ ಎಲ್ಲ ಸೌಲಭ್ಯ ಸಿಗಬೇಕಂತೇಳಿ ಇದೆಲ್ಲ ಮಾಡಿರ್ತಾರೆ. ಅದನ್ನೇ ಸೌಲಭ್ಯ ಸರಿಯಾಗಿ ಇವ್ರು ಕೊಡ್ಲಿಕ್ಕಂದ್ರೆ ಏನು ಮಾಡೋದು? ಅದು ಈಗ ಮಹಾನಗರ ಪಾಲಿಕೆದವರು ಇದಕ್ಕೆ ಆ್ಯಕ್ಷನ್ ತೊಗೊಳ್ಳಿಲ್ಲ. ಅದಕ್ಕೆ ಮತ್ತೆ ನಾವು ಮುಂದುವರಿಬೇಕು. ಇದಕ್ಕೆ ಸರಿಯಾಗಿ ಇದೆಲ್ಲ ಏನೇನು ಕಂಡೀಷನ್ಸ್ ಅದ ಅದ್ರ ಮೇಲೆ ನಡ್ಕೋಬೇಕಂತೇಳಿ ನಾವು ಅದಕ್ಕೆ ಒತ್ತಾಯ ಮಾಡಿ ಅವ್ರಿಗೆ ಏನದ ಸಸ್ಪೆಂಡ್ ಮಾಡಿಸೋರಿಗೆ ಮಾಡಿಸ್ಬೇಕು. ಇದರಿಂದ ಏನೇನು ಆಗ್ತದೆ ಅದೆಲ್ಲ ನಾವು ಮುಂದುವರಿತೇವೆ, ಇಷ್ಟಕ್ಕೆ ಬಿಡೋದಿಲ್ಲ ನಾವು. ನನ್ನ ಹೆಸರು ರಜಿಯಾ ಮೊಮಿನ್, ಬಿಜಾಪುರ ಜಿಲ್ಲೆಗೆ ಡಿಸ್ಟಿಕ್ ಇದು ಮಹಿಳಾ ವಿಂಗ್ ಇನ್ಚಾರ್ಜ್ ಇದ್ದೀನಿ ನಾನು ಬಿಜಾಪುರ ಡಿಸ್ಟಿಕ್. ಬಟ್ ಹೋರಾಟಗಾರರಂತ ನಮ್ಮ ಜೊತೆಯಲ್ಲೇ ಕೂಡಿದ್ದಾರೆ ಡಾಕ್ಟರ್ ರಾಫಿಕ್ ಗುರಿಕರ್ ಅಂತೇಳಿ. ಮದುವೆ ಸಂಘಟನೆಯಿಂದ ಅವ್ರಿಗೆ ಇಂಟಿಮೇಷನ್ ಬಂದ ತಕ್ಷಣ ಅವ್ರು ಏನೈತಿ ನಮಗಿಲ್ಲಿ ಬಂದ್ ಕಸಿ ವಿಚಾರಣೆ ಮಾಡಿ ಅವ್ರು ನಮಗೇನೈತಿ ಇಲ್ಲಿ ಕರೆಸ್ಕೊಂಡ್ರು. ಡಾಕ್ಟರ್ ಗುರಿಕರ್ ಅವರೇ ನಮಸ್ಕಾರ. ನಮಸ್ಕಾರ. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ತಾವು ವಿಸ್ತಾರವಾಗಿ ಹೇಳ್ಬೋದು? ನಾನು ಮೊದಲನೇದಾಗಿ ಈ ಒಂದು ವಿಜಯಪುರ ಜಿಲ್ಲೆಯ ಒಂದು ದಕ್ಷ ಆಡಳಿತಗಾರದಂಥ ಜಿಲ್ಲಾಧಿಕಾರಿ ಅವರಿಗೆ ನಾನು ಈ ಒಂದು ಮೀಡಿಯಾ ಮೂಲಕ ನಾನು ಏನು ಮನವಿ ಮಾಡ್ಕೊತೀನಿ ಅಂತಂತಂದರೆ, ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನೋದೇನದ ನಮ್ಮ ಘನ ಸರ್ಕಾರ, ಅಲ್ಲಿಂದ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳವರ ಒಂದು ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಡೆಯುತ್ತಿದ್ದು, ಈ ಒಂದು ಇಂದಿರಾ ಕ್ಯಾಂಟೀನ್ ಏನದ ಬಡ ಜನರಿಗಾಗಿ ಮತ್ತು ಬಡವರಿಗಾಗಿ ಈ ಒಂದು ಕ್ಯಾಂಟೀನ್ ಮಾಡಿದ್ದು. ಇಲ್ಲಿ ನಾನು ಇವತ್ತು ಒಂದು ದಿವಸ ಒಂದು ಬೇರೆ ಕೆಲಸದಿಂದ ನಾನು ಇಲ್ಲಿ ಗ್ಯಾಸ್ ತೊಗೊಳಕ್ಕೆ ಬಂದಾಕಾರ ನಮ್ಮ ಆಟೋ ಡ್ರೈವರ್ ಹೇಳಿದರು, ಬರೀ ಇಲ್ಲಿ ಕ್ಯಾಂಟೀನ್ ಒಳಗೆ ಏನೋ ಸಿಗ್ತದೆ ನೋಡೋಣ, ಇಲ್ಲಿ ಒಂದು ಸ್ವಲ್ಪ ಹೋಗಿ ಬರೋಣ ಅಂತಂದಾಗ ನಾನು ಟಿಫಿನ್ ಮಾಡೋಕ್ಕೆ ಬಂದವಾಗ ಇಲ್ಲಿ ಟಿಫಿನ್ ಕ್ಯಾಂಟೀನ್ದೊಳಗೆ ಏನಪ್ಪ ಅಂತಂತಂದರೆ, ನಾನು ಬಂದಾಗ ಇಲ್ಲಿ ರೋಹನ್ ಅನ್ನೋ ಒಬ್ಬ ಹುಡುಗ ಇದ್ದ. ಅವನಿಗೆ ನಾನು ಕೇಳಿದೆ, ಇವತ್ತು ಏನದಪ್ಪ ಉಪ್ಪಿಟ್ಟು ಸೀರಾ ಎಷ್ಟು ದುಡ್ಡು? 10 ರೂಪೀಸ್ ಕೊಡಂತ. ಆಯಿತು 10 ರೂಪೀಸ್ ತೊಗೊರಪ್ಪ. ಇದು ಎದರಲ್ಲೇ ತಿನ್ಬೇಕು? ನಿಮ್ಮ ಕೈಲೇ ತಿನ್ಬೇಕ್ರಿ ಅಂತಂತಂದ್ರೆ, ಅಲ್ಲಪ್ಪ ಒಂದು ಚಮಚದದು ಏನಾರು ವ್ಯವಸ್ಥೆ ಮಾಡಿಲ್ಲ ಏನು ಇಲ್ಲೇ? ಅವನು ಹೇಳ್ತಾನೆ, ನೀವು ಹೋಗಲಿ ಸಿದ್ದರಾಮಯ್ಯ ಕೇಳ್ರಿ, ನೀವು ಸಿದ್ದರಾಮಯ್ಯ ಕೇಳ್ರಿ ಅಂತೇಳಿ ಸಾರ್ವಜನಿಕರ ಜೊತೆ ಮತ್ತು ನಮ್ಮ ಜೊತೆ ಏನದ ಮಿಸ್ಬಿಹೇವಿಯರ್ ಆಗಿ ನಮ್ಮ ಜೋಡಿ ವರ್ತನೆ ಮಾಡ್ದ. ಅವಾಗ ಏನಪ್ಪ ಅಂತಂದ್ರೆ, ನಾನು ನಿಮ್ಮ ಮಾಧ್ಯಮದವ್ರಿಗೆ ಕರೆಸಿ ಇಲ್ಲಿ ಏನು ಆದಂಥ ಒಂದು ವಿವರಣೆ ಅನ್ನೋದು ನಾನು ನಿಮಗೆ ಕೊಟ್ಟಿನಿ. ಈ ಒಂದು ಮಾಧ್ಯಮದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಅವರೇ ಇತ್ತ ಕಡೆ ಒಂದು ಸ್ವಲ್ಪ ಏನದ ಗಮನ ಕೊಡ್ರಿ. ಇಲ್ಲೆಲ್ಲ ಬಡವ್ರ ಜನರು ಬರ್ಲಿಕ್ಕತ್ತಾರ. ನೀರು ನೋಡಿದ್ರಿ ಏನದ, ನಾನು ನೋಡಿ ಏನದ ನೀರು ಏನದ ವಾಂತಿ ಮಾಡ್ಕೊಳ್ಳುವಂಥ ಸ್ಥಿತಿ ಒಳಗದ ಇಲ್ಲೇ. ಮತ್ತು ಅಲ್ಲಿಂದ ಏನಪ್ಪ ಅಂತಂತಂದ್ರೆ, ತಾವು ದಯಾಗಳದು ಕರುಣಾಯಿಗಳಿದ್ರಿ, ಕರುಣಾಮಯಿ ಇದ್ದೀರಿ ನೀವು. ಅದಕ್ಕೇನದ ನೀವು ಒಬ್ಬ ಬಡವ್ರದ್ದೇನದ ನೀವು ಒಂದು ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡಿ ಏನದ ಇಂಥ ಒಂದು ಇಂದಿರಾ ಕ್ಯಾಂಟೀನ್ ಮ್ಯಾಗ ಏನದ ನೀವು ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ತಮಗೆ ನಾನು ವಿನಂತಿಸುವುದರ ಜೊತೆಗೆ ಆಗ್ರಹಪಡಿಸ್ತೇನೆ. ಇಲ್ಲಿ ಇದ್ದಂಥ ವಾತಾವರಣ, ಅನಂತರ ಇಲ್ಲಿ ನೀಟ್ನೆಸ್ ಏನು, ಇಲ್ಲಿ ನೀರನ್ನು ಏನಂತಾರದು ಎಲ್ಲ ಹುಳ ಬಿದ್ದಿದ್ದು ಇಂಥ ನೀರು ಅವರು ಕುಡಿಸ್ತಾ ಇದ್ದಾರೆ. ನಮ್ಮ ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳಿ ಅವ್ರು ಮಾಡಿದ್ದಾರೆ. ಎಲ್ಲೂ ಸ್ವಚ್ಛ ಅನ್ನೋದು ಕಾಣ್ತಾ ಇಲ್ಲ, ಒಂದನೇದು. ಆನಂತರ ಎರಡನೇದು ಅಂತ ಹೇಳಿದ್ರೆ, ನಮ್ಮ ಇದ್ದಂಥ ಇಲ್ಲಿ MLA ಆದಂಥ ಬಸವನಗೌಡ ಯತ್ನಾಳ್ ಅವರು ಹೇಳ್ತಾರೆ ಸ್ಮಾರ್ಟ್ ಸಿಟಿ ಮಾಡೋಣ ಅಂತೇಳಿ. ಇಲ್ಲಿ ಸ್ಮಾರ್ಟ್ ಅನ್ನೋದೇ ಕಾಣ್ತಾ ಇಲ್ಲ. ಆನಂತರ ಇದು ಹೆಸರು ಅನ್ನೋದು ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಒಂದು ನಮ್ಮ ಇದ್ದಂಥ ಪ್ರೈಮ್ ಮಿನಿಸ್ಟರ್ ಇಂದಿರಾ ಅವ್ರ ಹೆಸರ ಮ್ಯಾಗ ಇದು ಇಂದಿರಾ ಕ್ಯಾಂಟೀನ್ ಅನ್ನು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಏನೈತಿ ನೀಟ್ನೆಸ್ಸೇ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ತಾವು ಏನು ಹೇಳ್ತೀರಿ? ಇದೇನದ ನಮ್ಮ ನಗರದ ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಏನದ ಸಾಕಷ್ಟು ಸುಧಾರಣೆಗಳ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಈ ಕಡೆಯೂ ಕೂಡ ಏನದ ಯಾವುದೇ ಜಾತಿ ಮತ ಪಂಥ ಯಾವುದೇ ರಾಜಕೀಯ ಮಾಡದೆ ಇದು ಏನದ ಬಡವ್ರದ್ದು ಒಂದು ಏನದ ಭಾಗ್ಯ ಅದು. ಇದ್ರೊಳಗೆ ಯಾವುದೇ ನೀವು ರಾಜಕಾರಣಿ ಮಾಡಲಾರ್ದೇ ನಿಮ್ಮ ಅಧಿಕಾರಿಗಳ ಮುಖಾಂತರ ಏನದ ಇದನ್ನೇನದ ನೀವು ಇದನ್ನು ಈ ವ್ಯವಸ್ಥೆಯನ್ನು ಏನಪ್ಪ ಅಂತಂದ್ರೆ ತಾವು ಗಮನಿಸಬೇಕು. ಮತ್ತು ಅಲ್ಲಿಂದ ಏನದ ಗಮನಿಸಿ ಏನದ ಸೂಕ್ತ ಪರಿಹಾರ ಏನದ ಕಂಡ್ಕೋಬೇಕಂತ. ಅತಿ ದೊಡ್ಡ ಮಾತು ನಮ್ಮ ಡಾಕ್ಟರ್ ಗುರಿಕರ್ ಅವರು ನಮ್ಮ ಇದ್ದಂಥ ಶಾಸಕ ಬಸವನಗೌಡ ಯತ್ನಾಳ್ ಅವರಿಗೆ ಅವರು ಬೇಡ್ಕೊಂಡಿದ್ದಾರೆ. ಏನು ಇಂದಿರಾ ಕ್ಯಾಂಟೀನ್ ಒಳಗೆ ತಾವು ಏನೈತಿ ಸೂಕ್ತವಾದ ಇಲ್ಲಿ ಏನು ತೊಂದರೆಗಳನ್ನು ಉಂಟಾಗ್ತಾ ಇದ್ದಾವೆ, ಅದಕ್ಕೇನೈತಿ ಇವರು ಏನು ನೀರು ಕುಡಿಲಿಕ್ಕೆ ಇಲ್ಲಿ ಸೌಲಭ್ಯ ಇಲ್ಲ, ಆ ಸೌಲಭ್ಯ ಆನಂತರ ಇಲ್ಲಿ ಊಟಕ್ಕೆ ಸರಿಯಾಗಿ ಇವರು ನೀಡ್ತಾ ಇಲ್ಲ, ಆನಂತರ ಕೂಪನವನ್ನು ಕೊಡ್ತಾ ಇಲ್ಲ. ಇದಕ್ಕೇನೈತಿ
ಸೂಕ್ತ ಕ್ರಮ ತಗೋಬೇಕಂತೇಳಿ ನಮ್ಮ R1 ನ್ಯೂಸ್ ವತಿಯಿಂದ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ.